ವೀಕ್ಷಕರೇ, ವೀರಭದ್ರಸ್ವಾಮಿ ನರಸಿಂಹನ ತಲೆ ಕಡಿದು ಚರ್ಮ ಸುಲಿದಿದ್ದು ಏಕೆ? ಶಿವ ವಿಷ್ಣುವನ್ನ ಕೊಲ್ಲಿಸಿದ್ದು ಏಕೆ? ರುದ್ರ ಶಿವ ಶರಭಾವತಾರದಲ್ಲಿ ಧಾವಿಸಿ ಬಂದು ನರಸಿಂಹನನ್ನ ದಂಡಿಸಿದ್ದು ಏಕೆ? ನರಸಿಂಹನ ರುಂಡ ಈಗ ಎಲ್ಲಿದೆ ಗೊತ್ತಾ? ಸ್ನೇಹಿತರೆ, ಶಿವಪುರಾಣ ಶತರುದ್ರ ಸಂಹಿತ 10ರಿಂದ 12ನೇ ಅಧ್ಯಾಯಗಳಲ್ಲಿರುವ ಈ ಮಾಹಿತಿಗಳನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಮಹಾವಿಷ್ಣು ನರಸಿಂಹನಾಗಿ ಅವತರಿಸಿ ಹಿರಣ್ಯಕಶಿಪು ಎಂಬ ದೈತ್ಯ ದಾನವನನ್ನ ಅಂತ್ಯಗೊಳಿಸಿದ ಮೇಲೆ ನರಸಿಂಹನ ಕೋಪ ಶಮನವಾಗದೆ ಆತನ ಶರೀರದಿಂದ ಕೋಪಾಗ್ನಿ ಹೊರಚಿಮ್ಮಿ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕಗಳು ಬೆಂಕಿಯಲ್ಲಿ ದಗದಗನೆ ಸುಡುತ್ತಿದ್ದವು. ದೇವತೆಗಳು ನರಸಿಂಹನ ಕೋಪಾಗ್ನಿಯನ್ನು ತಡೆಯಲಾರದೆ 100 ಯೋಜನಗಳಷ್ಟು ದೂರ ಓಡಿ ಹೋದರು. ಆದರೂ ಸಹ ಉಗ್ರ ನರಸಿಂಹನ ಉಗ್ರ ಜ್ವಾಲೆಗಳು ಜಗತ್ತನ್ನೇ ಆವರಿಸಿಕೊಳ್ಳುತ್ತಿತ್ತು. ಈ ಭಯಾನಕ ಪರಿಸ್ಥಿತಿಗೆ ಭಯಭೀತರಾದ ದೇವತೆಗಳು ನಾನಾ ವಿಧಗಳಲ್ಲಿ ನರಸಿಂಹನನ್ನ ಪ್ರಾರ್ಥಿಸಿದರು. ಆದರೆ ಅದು ಯಾವುದೂ ಪ್ರಯೋಜನವಾಗಲಿಲ್ಲ. ಕೊನೆಯ ಪ್ರಯತ್ನವೆಂಬಂತೆ ನರಸಿಂಹನನ್ನ ಶಾಂತಗೊಳಿಸಲು ಪ್ರಹ್ಲಾದನನ್ನ ಆತನ ಬಳಿಗೆ ಕಳುಹಿಸಿದರು. ಪ್ರಹ್ಲಾದನನ್ನ ಕಂಡೊಡನೆ ನರಸಿಂಹ ಅವನನ್ನ ಪ್ರೀತಿಯಿಂದ ಎದೆಗಪ್ಪಿಕೊಂಡು ಸ್ವಲ್ಪ ಕಾಲ ಶಾಂತನಾದ. ಆದರೆ ಮತ್ತೆ ಯಥಾ ಪ್ರಕಾರ ನರಸಿಂಹನಲ್ಲಿರುವ ಕೋಪಾಗ್ನಿ ಜ್ವಾಲಾಮುಖಿಯಂತೆ ಸ್ಫೋಟಿಸಿತು. ಇನ್ನು ಈತನನ್ನ ಶಾಂತಪಡಿಸಲು ಅಸಾಧ್ಯವೆಂದು ಭಾವಿಸಿದ ದೇವತೆಗಳು ಕೈಲಾಸಕ್ಕೆ ಧಾವಿಸಿ ಪರಮೇಶ್ವರನಿಗೆ ಶರಣಾಗತರಾದರು. ನರಸಿಂಹನಿಂದ ಜಗತ್ತಿಗೆ ಬಂದೊದಗಿದ ದುರ್ಗತಿಯನ್ನು ಕಂಡ ಶಿವ ಕೋಪದಿಂದ ಸಿಡಿದೆದ್ದು ಕೂಡಲೇ ವೀರಭದ್ರನನ್ನ ಕೈಲಾಸಕ್ಕೆ ಕರೆಸಿಕೊಂಡು ಹೀಗೆ ಆದೇಶಿಸಿದ: ನರಸಿಂಹನಿಗೆ ಮೊದಲು ಶಾಂತಿಯಿಂದ ಬುದ್ಧಿ ಮಾತುಗಳನ್ನ ಹೇಳಿ ಸಮಸ್ಯೆಗಳನ್ನ ಬಗೆಹರಿಸು. ಇದನ್ನ ಹೊರತಾಗಿ ಆತ ಒಳ್ಳೆಯ ಮಾತುಗಳಿಗೆ ಸರಿ ಹೋಗದಿದ್ದರೆ ನರಸಿಂಹನನ್ನ ದಂಡಿಸಿ ತಲೆ ಕಡಿದು ಚರ್ಮವನ್ನ ತೆಗೆದುಕೊಂಡು ಬಾ ಎಂದು ಕಠಿಣ ಆದೇಶ ನೀಡಿದ್ದ ಮಹಾಶಿವ. ಶಿವನ ಆದೇಶದಂತೆ ವೀರಭದ್ರ ನರಸಿಂಹನಿದ್ದ ಕಡೆಗೆ ಧಾವಿಸಿ ಬಂದು ಈ ರೀತಿಯಲ್ಲಿ ಶಾಂತಿಯಿಂದ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನಿಸಿದ್ದ. ಓ ವಿಷ್ಣುದೇವನೇ, ನೀನು ಮತ್ಸ್ಯಾವತಾರದಲ್ಲಿ ಜಗತ್ತನ್ನ ಜಲಪ್ರಳಯದಿಂದ ರಕ್ಷಿಸಿದೆ. ವರಹ ಅವತಾರದಿಂದ ಹಿರಣ್ಯಾಕ್ಷನನ್ನ ಕೊಂದು ಭೂದೇವಿಯನ್ನ ರಕ್ಷಿಸಿದೆ. ಕೂರ್ಮ ಅವತಾರದಲ್ಲಿ ಸಮುದ್ರ ಮಂಥನಕ್ಕೆ ಸಹಕರಿಸಿ ಜಗತ್ತನ್ನ ನಿನ್ನ ಬೆನ್ನ ಮೇಲೆ ಇರಿಸಿಕೊಂಡೆ. ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪುವನ್ನ ಕೊಂದು ಲೋಕಗಳನ್ನ ರಕ್ಷಿಸಿರುವೆ. ಓ ಲೋಕಪಾಲಕನಾದ ಮಹಾವಿಷ್ಣುವೆ, ಇನ್ನು ಶಾಂತನಾಗು. ಇಲ್ಲವಾದಲ್ಲಿ ಶಿವನ ಆದೇಶದಂತೆ ನಿನ್ನನ್ನ ದಂಡಿಸಬೇಕಾಗುತ್ತದೆ ಎಂಬ ಎಚ್ಚರಿಕೆ ನೀಡಿದ್ದ ವೀರಭದ್ರ. ವೀರಭದ್ರನ ಈ ಮಾತುಗಳನ್ನ ಕೇಳಿದ ನರಸಿಂಹ ಅತಿ ಉಗ್ರನಾಗಿ ಅಹಂಕಾರದಿಂದ ಹೀಗೆಂದ: ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ಲೋಕಗಳನ್ನ ಸೃಷ್ಟಿಸಿ ಪಾಲಿಸಿ ಅಂತ್ಯಗೊಳಿಸುವವನು ನಾನೇ. ಬ್ರಹ್ಮನಿಗೆ ಜನ್ಮ ನೀಡಿದವನು ನಾನೇ. ಸಮಸ್ತ ದೇವತೆಗಳು, ಜೀವಿಗಳೆಲ್ಲರೂ ನನ್ನ ಕೃಪೆಯಿಂದಲೇ ಜೀವಿಸುತ್ತಿದ್ದಾರೆ. ನಾನೇ ಮಹಾಕಾಲ, ನಾನೇ ಸರ್ವೇಶ್ವರ, ನಾನೇ ಜನನ ಮರಣವೆಂದು ಅಹಂಕಾರದಿಂದ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಿದ್ದ. ವಿಷ್ಣುವಿನ ಅಹಂಕಾರದ ಮಾತುಗಳನ್ನು ಕೇಳಿ ಕುಪಿತನಾದ ವೀರಭದ್ರ ಹೀಗೆಂದ: ವಿಷ್ಣುದೇವ, ನಿನಗೆ ಜನ್ಮ ನೀಡಿತ್ತು ಆ ಶಿವ ಪರಮಾತ್ಮ. ನೀನು ಪ್ರಕೃತಿ, ಶಿವ ಪುರುಷನಾಗಿರುವನು. ಹಾಗಾಗಿ ಶಿವ ತನ್ನ ತೇಜಸ್ಸನ್ನ ನಿನ್ನ ಗರ್ಭದಲ್ಲಿಟ್ಟ. ಅದರಿಂದಲೇ ನಿನ್ನ ಗರ್ಭದಲ್ಲಿ ಬ್ರಹ್ಮನು ಸೃಷ್ಟಿಯಾಗಿ ನಿನ್ನ ನಾಭಿಕಮಲದಿಂದ ಹೊರಬಂದ. ವಿಷ್ಣುದೇವನೇ, ನಿನ್ನ ಶಕ್ತಿ ಶಿವನ ಮುಂದೆ ಒಂದು ಎಳ್ಳಿಗೆ ಸಮ. ನಿನ್ನ ಕೂರ್ಮಾವತಾರದ ಬೆನ್ನಿನ ಚಿಪ್ಪು ಶಿವನ ರುಂಡಮಾಲೆಯಲ್ಲಿ ಪೋಣಿಸಲ್ಪಟ್ಟಿದೆ. ನೀನು ವರಹ ರೂಪದಲ್ಲಿದ್ದಾಗ ನಿನ್ನ ಕೋರೆ ದವಡೆಗಳನ್ನ ಶಿವನ ಪುತ್ರ ಷಣ್ಮುಖನು ಕಿತ್ತೊಗೆದಿದ್ದ. ಅಷ್ಟೇ ಅಲ್ಲ, ನೀನು ವಿಶ್ವಕ್ಸೇನ ರೂಪದಲ್ಲಿದ್ದಾಗ ಶಿವ ತನ್ನ ತ್ರಿಶೂಲದಿಂದ ನಿನ್ನನ್ನ ಭಸ್ಮ ಮಾಡಿದ್ದು ನೆನಪಿದೆಯೇ? ದಧೀಚನ ಮೇಲಿನ ಯುದ್ಧದಲ್ಲಿ ಸೋತವನು ನೀನು. ಸುದರ್ಶನ ಚಕ್ರವನ್ನ ನೀನು ಶಿವನಿಂದಲೇ ಪಡೆದಿರುವೆ. ಹೀಗೆ ವೀರಭದ್ರ ವಿಷ್ಣುವಿನ ರಹಸ್ಯಗಳ ಬಗ್ಗೆ ಹೇಳಿ ಶಿವನ ಮುಂದೆ ನೀನು ನಿಲ್ಲಲಾರೆ ಎಂದು ಎಚ್ಚರಿಸಿದ.
ವೀರಭದ್ರನ ಈ ಭೀಷಣ ಮಾತುಗಳನ್ನ ಕೇಳಿ ಮಹಾಕ್ರೋಧಾನ್ವಿತನಾದ ನರಸಿಂಹ ಗರ್ಜಿಸುತ್ತಾ ರಭಸದಿಂದ ವೀರಭದ್ರನನ್ನ ಹಿಡಿಯಲು ಮುಂದಾದ. ಆ ಕ್ಷಣದಲ್ಲಿ ವೀರಭದ್ರ ಅದೃಶ್ಯನಾಗಿ ಆ ಜಾಗದಲ್ಲಿ ದಿವ್ಯ ಪ್ರಕಾಶಮಾನ ಶಿವ ತೇಜಸ್ಸು ಪ್ರಕಟವಾಯಿತು. ಆ ಶಿವ ತೇಜಸ್ಸಿನಿಂದ 1000 ತೋಳುಗಳು, ತಲೆಯ ತುಂಬ ಜಡೆಗಳು, ಬೃಹತ್ ಆಕಾರದ 2 ರೆಕ್ಕೆಗಳು, ಮೊನಚಾಗಿರುವ ಕೋರೆ ದವಡೆಗಳು, ವಜ್ರಾಯುಧಕ್ಕೆ ಸಮನಾದ ಉಗುರುಗಳು, ನೀಳವಾದ ತೋಳುಗಳು, ಕಪ್ಪಗಿರುವ ಕತ್ತು, ಭಾರೀ ಗಾತ್ರದ 4 ಕಾಲುಗಳು, ಬೆಂಕಿಯಂತೆ ಪ್ರಜ್ವಲಿಸುತ್ತಿದ್ದ ತ್ರಿನೇತ್ರಗಳು. ಹೀಗೆ ಕರಾಳ ರೂಪದಿಂದ ಶಿವನು ಹೂಂಕಾರ ಮಾಡುತ್ತಾ ಶರಭಾವತಾರದಲ್ಲಿ ಪ್ರಕಟನಾಗಿ ನರಸಿಂಹನನ್ನ ಹಿಡಿದು ಗಿರಗಿರನೆ ತಿರುಗಿಸಿ ತನ್ನ ಕಾಲಿನ ಉಗುರುಗಳಿಂದ ಆತನ ಒಕ್ಕಳನ್ನ ಸೀಳಿ ಬಾಲದಿಂದ ಕಾಲುಗಳನ್ನ ಬಿಗಿದು 2 ಕೈಗಳಿಂದ ನರಸಿಂಹನ ಕೈಗಳನ್ನ ಬಂಧಿಸಿ ಆತನ ಎದೆಗೆ ಗುದ್ದಿ ಆಕಾಶಕ್ಕೆ ಎಸೆದು ನೆಲಕ್ಕೆ ಬೀಳಿಸಿ ತುಳಿದು ರೆಕ್ಕೆಗಳಿಂದ ಬಡಿದು ಬಡಿದು ಗೋಳಾಡಿಸಿ ಮೂರ್ಛಿತನಾಗಿಸಿ ಬಿಟ್ಟ. ಶಿವನ ಈ ಆಕ್ರಮಣದಿಂದ ಬಲಹೀನನಾದ ನರಸಿಂಹ ತನ್ನ ತಪ್ಪನ್ನ ಅರಿತು ಶಿವನಲ್ಲಿ ಕ್ಷಮೆಯಾಚಿಸಿದ. ನಂತರ ಶಿವಪರಮಾತ್ಮ ತನ್ನ ಶರಭಾವತಾರವನ್ನ ಉಪಸಂಹಾರ ಮಾಡಿ ಅದೃಶ್ಯನಾದ. ಆ ಕ್ಷಣದಲ್ಲೇ ವೀರಭದ್ರ ಪ್ರಕಟನಾಗಿ ನರಸಿಂಹನ ತಲೆ ಕಡೆದು ಆ ರುಂಡವನ್ನ ಶಿವರುಂಡಮಾಲೆಯಲ್ಲಿ ಪೋಣಿಸಿ ಆತನ ಚರ್ಮವನ್ನ ಸುಲಿದು ಶಿವನಿಗೆ ನೀಡಿದ್ದ. ಸ್ನೇಹಿತರೆ, ವಿಷ್ಣು ಭಕ್ತರು ಈ ಘಟನೆಗಳನ್ನ ನಂಬುವುದಿಲ್ಲ, ಆದರೆ ಇದುವೇ ಸತ್ಯ. ಇಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕಾದ ಮತ್ತೊಂದು ರಹಸ್ಯವಿದೆ. ಅದುವೇ ಕಲ್ಪಭೇದ ರಹಸ್ಯ. ಈ ಘಟನೆ ನಡೆದಿದ್ದು ಶ್ವೇತಕಲ್ಪ ಎಂಬ ಕಾಲಘಟ್ಟದಲ್ಲಿ. ಈ ಕಲ್ಪದಲ್ಲಿ ಶಿವ ಶರಭಾವತಾರನಾಗಿ ನರಸಿಂಹನನ್ನ ದಂಡಿಸಿ ವೀರಭದ್ರನಿಂದ ಕೊಲ್ಲಿಸಿದ್ದ. ಈ ಶ್ವೇತಕಲ್ಪದಲ್ಲಿ ನಡೆದ ಘಟನೆಗಳನ್ನ ಮಾತ್ರವೇ ಶಿವಪುರಾಣ ತಿಳಿಸುತ್ತದೆ. ಇನ್ನು ಸಾರಸ್ವತ ಮತ್ತು ಶ್ವೇತ ವರಾಹ ಎಂಬ ಕಲ್ಪಗಳಲ್ಲಿ ನರಸಿಂಹನನ್ನ ಯಾರೂ ಕೊಲ್ಲಲಿಲ್ಲ. ಈ ಕಲ್ಪಗಳಲ್ಲಿ ನರಸಿಂಹ ಹಿರಣ್ಯಕಶಿವನ್ನ ಕೊಂದ ಮೇಲೆ ಆತನ ಭಕ್ತನಾದ ಪ್ರಹ್ಲಾದನು ತನ್ನ ಭಕ್ತಿಯಿಂದ ನರಸಿಂಹನನ್ನ ಶಾಂತಗೊಳಿಸಿದ್ದ. ಈ ಸಾರಸ್ವತ ಕಲ್ಪದಲ್ಲಿ ನಡೆದ ಘಟನೆಗಳನ್ನ ಮಾತ್ರವೇ ಭಾಗವತ ಪುರಾಣ ತಿಳಿಸುತ್ತದೆ. ಹಾಗೆಯೇ ಶ್ವೇತ ವರಾಹ ಕಲ್ಪದಲ್ಲಿ ನಡೆದ ಘಟನೆಗಳನ್ನ ಮಾತ್ರವೇ ವಿಷ್ಣು ಪುರಾಣ ತಿಳಿಸುತ್ತದೆ. ವಿಷ್ಣುದೇವ ನರಸಿಂಹನಾಗಿ ವಿವಿಧ ಕಲ್ಪಗಳಲ್ಲಿ ಲಕ್ಷಾಂತರ ಬಾರಿ ಅವತರಿಸಿದ್ದಾನೆ. ಈ ಸತ್ಯದ ಹಿಂದಿರುವ ರಹಸ್ಯವೇ ಕಲ್ಪಭೇದ. ಕಲ್ಪಭೇದವನ್ನ ಅರಿಯದಿದ್ದರೆ ನಮ್ಮ ಧರ್ಮ ಗ್ರಂಥಗಳೆಲ್ಲ ಸುಳ್ಳುಗಳೆಂಬ ಭಾವನೆಗಳು ನಮ್ಮಲ್ಲಿ ಉದ್ಭವಿಸುತ್ತವೆ. ಹಾಗಾಗಿ ಕಲ್ಪಭೇದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ನನ್ನ ಚಾನೆಲ್ನಲ್ಲಿದೆ. ದಯವಿಟ್ಟು ಆ ವಿಡಿಯೋವನ್ನ ಒಮ್ಮೆ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ.